ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಈ ನೇಮಕಾತಿ ಕೂಡಲೇ ಈ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಒಳ ಮೀಸಲಾತಿ ಸಮಸ್ಯೆ ಏನು ಇವತ್ತು ಬಗೆಹರಿಸಿದಿರಲ್ಲ, ಈ ಒಂದು ವಿಚಾರವಾಗಿ ನೀವು 2 ವರ್ಷ ಮುಂಚೆನೆ ಇದೇ ಆಕ್ಷನ್ನು 2 ವರ್ಷ ಮುಂಚೆ ತಗೊಂಡಿದ್ರೂ ಈ ಸಮಸ್ಯೆ ಬಗೆಹರಿದಿತ್ತು. 2 ವರ್ಷದಿಂದ ವಿದ್ಯಾರ್ಥಿಗಳು ನರಕ ಅನುಭವಿಸಿದ್ದಾರೆ. ನೀವು ಒಂದು ಸತಿ ಧಾರವಾಡ, ಬಿಜಾಪುರ, ಕಲಬುರಗಿ, ಮೈಸೂರು, ತುಮಕೂರು, ಹಾಸನ್ನು, ಕೋಲಾರ, ಬೆಂಗಳೂರಲ್ಲಿರೋ ಚಂದ್ರ ಲೇಔಟ್, ವಿಜಯನಗರ ಮೇಜರ್ ಡಿಸ್ಟ್ರಿಕ್ಟ್ಸ್ಗೆ ಹೋಗಿ ಒಂದ್ಸತಿ ವಿದ್ಯಾರ್ಥಿಗಳ ಹತ್ರ ಕುತ್ಕೊಂಡು ಮಾತಾಡಿ. ಅವ್ರ ಸಮಸ್ಯೆ ಹೆಂಗಿದೆ ಅಂತಂದ್ರೆ, ಒಂದು ಟೈಮ್ ಊಟಕ್ಕೂ ಅವ್ರ ಹತ್ರ ದುಡ್ಡಿಲ್ಲ, ಆ ಸಮಸ್ಯೆ ಆಗಿದೆ. ಲೈಬ್ರರೀಸ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಟೆಸ್ಟ್ ಸೀರೀಸ್ ತೊಗೊಳಕ್ಕೆ ದುಡ್ಡಿಲ್ಲ, ಕೋಚಿಂಗ್ ಹೋಗೋದು ದುಡ್ಡಿಲ್ಲ, ಮತ್ತೆ ರೂಮ್ ರೆಂಟ್ ಕಟ್ಟೋದಕ್ಕೆ ದುಡ್ಡಿಲ್ಲ. ಪ್ರತಿ ಒಂದಕ್ಕೂ ದುಡ್ಡಿನ ಸಮಸ್ಯೆ ಆಗ್ತಿದೆ. ವಿದ್ಯಾರ್ಥಿಗಳು ಇವತ್ತು ಓದ್ಬೇಕಂತಂದ್ರೆ ವಿತೌಟ್ ಯಾರೋ ಸಪೋರ್ಟು ಮತ್ತೆ ಫೈನಾನ್ಷಿಯಲ್ ಕಂಡೀಷನ್ನು ಯಾರು ಓದಕ್ಕಾಗಲ್ಲ. ಈ ಒಂದು ವಿಚಾರವಾಗಿ ಸರ್ಕಾರ ಈ ಕೂಡಲೇ ನೆಕ್ಸ್ಟ್ 2-3 ದಿನದಲ್ಲಿ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಇಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ಬಿಡಲ್ಲ. ಯಾಕೆಂದ್ರೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿವರೆಗೂ ನೀವು 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಬರೀ ಹಿಂಗೆ ಡ್ರ್ಯಾಗ್ ಮಾಡ್ಕೊತ ಬಂದಿದ್ದೀರಾ. ನೀವು ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದಾಗೂ ಧಾರವಾಡದಲ್ಲಿ ನೆಕ್ಸ್ಟ್ ಡೇನೇ ನೀವು 56,432 ಹುದ್ದೆಗಳನ್ನ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರಿ. ಒಂದೇ ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಿ. ಇಲ್ಲಿಗೆ ಸುಮಾರು 2 ತಿಂಗಳಾಯ್ತು, ನೀವು ಇನ್ನೂ ಏನು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ. ನೀವು 2-3 ದಿನದಲ್ಲಿ ಪ್ರತಿಯೊಂದು ನೋಟಿಫಿಕೇಶನ್ಸ್ ಮಾಡಬೇಕು. ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಇದೆ. GBA ಎಲೆಕ್ಷನ್ಗೆ ನಿಮಗೆ ಜೂನ್ 30 ಒಳಗಡೆ ನಿಮಗೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತ ಇದೆ. ಮತ್ತೆ ನೀವು 3 ಮಂತ್ಸ್ ಟೈಮ್ ಕೇಳ್ತಾ ಇದೀರಾ. ಮತ್ತೆ ZPTP ಎಲೆಕ್ಷನ್ ಬರುತ್ತೆ. ಈ ಎಲ್ಲ ಎಲೆಕ್ಷನ್ಗೆ ನೀವು ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ಯಾವುದು ನೋಟಿಫಿಕೇಶನ್ಸ್ ಮಾಡಲ್ಲ. ನಾನು ನಿಮಗೆ ಮನವಿ ಮಾಡ್ಕೊತೀನಿ, ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ, ನೋಟಿಫಿಕೇಶನ್ ಮಾಡಿ, ಆಮೇಲೆ ಎಲೆಕ್ಷನ್ ಮಾಡಿ. ನೀವು ಎಲೆಕ್ಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸು ನೇಮಕಾತಿ ಬಗ್ಗೆನೂ ಕೊಡಬೇಕು. ಇಲ್ಲ ಅಂತಂದ್ರೆ ನಾವು 2-3 ದಿನ ನೋಡ್ತೀವಿ. 2-3 ದಿನದಲ್ಲಿ ನೀವು ಯಾವ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದ್ರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡ್ತೀವಿ. ಇದು ಸರ್ಕಾರಕ್ಕೆ ಕೊಡ್ತಾ ಇರೋಂಥ ಗಡುವು. ಯಾಕೆಂದ್ರೆ ವಿದ್ಯಾರ್ಥಿಗಳ ಪ್ರತಿ ಒಂದೊಂದು ದಿನನೂ ಏಜ್ ಕ್ರಾಸ್ ಆಗ್ತಾ ಇದೆ. ಈ ಒಂದು ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ತಗೊಬೇಕು. ಇವತ್ತು ನೀವೇನು ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸಿದಿರಾ, ಇದು 2 ವರ್ಷ ಮುಂಚೆನೆ ಮಾಡ್ಬೋದಾಯಿತು. ಇವತ್ತು ಎಲ್ಲ ಸಮುದಾಯದಿರ್ಬೋದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ನೀವು ಇದನ್ನ ಗಂಭೀರವಾಗಿ ತಗೊಂಡು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಸಲ್ಲ. ನೀವು ಎಲ್ಲಿವರೆಗೂ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಲ್ಲ, ಮತ್ತೆ ಪ್ರತಿಯೊಂದು ನೋಟಿಫಿಕೇಶನ್ಸು ನೀವು ಯಾವುದೇ ಕಾರಣಕ್ಕೂ KPSCಗೆ ಒಂದೇ ಒಂದು ನೋಟಿಫಿಕೇಶನ್ಸ್ ಕೊಡಬಾರ್ದು. ಆಗಿರೋ ಪ್ರತಿಯೊಂದು ನೋಟಿಫಿಕೇಶನ್ಸು ಲಾಸ್ಟ್ 5 ವರ್ಷದಲ್ಲಿ ಪ್ರತಿಯೊಂದು ಕರಪ್ಷನ್ ಆಗಿದೆ, ಪ್ರತಿಯೊಂದು ಸ್ಕ್ಯಾಮ್ ಆಗಿದೆ. ಪ್ರತಿಯೊಂದು ಹಂತದಲ್ಲೂ ಎಲ್ಲಾದ್ರ ಮೇಲೂ CBI ತನಿಖೆ ಆಗಬೇಕು. ನೀವು ಅದ್ರ ಬಗ್ಗೆ ಏನು ಕ್ರಮ ತಗೊಂತ ಇಲ್ಲ. ಸರ್ಕಾರದ ಪಾತ್ರ ಏನಿದೆ, KPSC ಇಂದ ಎಷ್ಟು ಕೋಟಿ ಸರ್ಕಾರ ಕೊಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. CBI ತನಿಖೆ ಆಗಬೇಕು. ಯಾವುದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆ ಆಗೋ ತನಕ ನಾವು, ಮತ್ತೆ KPSCಯಲ್ಲಿ ಆಗಿರೋ ಅಕ್ರಮಗಳ ಬಗ್ಗೆ ನೀವು CBI ತನಿಖೆ ಕೊಡೋ ತನಕ ನಮ್ಮ ಹೋರಾಟ ಬಿಡಲ್ಲ. ಸರ್ಕಾರ ಗಂಭೀರವಾಗಿ ತಗೊಳ್ಳಿ. ನೀವು ಸುಮ್ಮನೆ ಇಷ್ಟ ಬಂದಂಗೆ ಒಂದ್ಸತಿ ಪ್ರೆಸ್ ಮೀಟ್ ಮಾಡೋದು, ಇಷ್ಟ ಬಂದಂಗೆ ಒಂದ್ಸತಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋದಲ್ಲ. ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನೀವು ಕಾಳಜಿ ತೋರಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.